ಅದಕ್ಕೆ ಈ ಪ್ರಕಾರವಾಗಿ ಮಾತ್ರ ನಿಂದಿರುತ್ತೆ ಕಾಣ. ಹಾ ಪ್ರಥಮಾನಂತ ಯುಗದ ಒಳಗ ನೀರ ನಿರಾಕಾರ ಇತ್ತು. ಪ್ರಥಮಾನಂತ ಯುಗದ ಒಳಗ ನೀರೇ ನಿರಾಕಾರ ಇತ್ತು. ಬರೀ ನಮಗ್ರಿ ಪ್ರಥಮ ಅನಂತ ಯುಗದ ಒಳಗ ನೀರೇ ನಿರಾಕಾರ ಇತ್ತು. ಐಲಿ ಕಡೆಗೆ ತಂಗಿ ನಿನ್ನ ಭೂಮಿ ಬಂದಿತು. ನಮ್ಮ ಭಗವಂತನ ಕೈಯಾಗ ಇದು ನಿರ್ಮಾಣ ಆಗಿತು. ನಮ್ಮ ಭಗವಂತನ ಕೈಯಾಗ ಭೂಮಿ ತಯಾರಾಗಿತು. ಆಕಾಶ ಇಲ್ಲ, ಗಾಳಿ ಇಲ್ಲ, ಬೆಂಕಿ ಇಲ್ಲ, ಮಾನವರಿಲ್ಲ. ಆವಾಗ ಏನೇನು ಇಲ್ಲದಂತ ಟೈಮ ಎದ್ದಿತು. ಪರಮೇಶ್ವರನ ಪಂಚಮುಖದಿಂದ ಪಂಚತತ್ವ ಉತ್ಪತ್ತಿಯಾದೋ. ಸಪ್ತರು ತಯಾರಾಗಿ ಲುಪ್ತಗೊಂಡಿತು. ಅವದು ಸಪ್ತಧಾತು ತಯಾರಾಗಿ ಲುಪ್ತಗೊಂಡಿತು. ಐಲಿ ಕಡೆ ನಿನ್ನ ಭೂಮಿ ಸ್ವತಃ ಕಡೆ ತೊಟ್ಟಿಲ್ಲ ಹುಡಗೆ. ಭೂಮಿ ನೀರಿನ ಮ್ಯಾಲ ಮಾತ್ರ ಅವಾಗ ತಯಾರಾಗಿತು. ಏಳು ಪಾಲ ನೀರ ಉಳಿತು, ಒಂದೇ ಪಾಲ ಭೂಮಿ ಆಯಿತು. 77 ರಂಗ ತಂಗಿ ನೀರಿನ ಮ್ಯಾಲ ತೇಲಿತು. ಇದು ಓದಿಕೊಂಡ ಪಂಡಿತರ ಮನಕ ನಟ್ಟಿತು. ಇದು ಓದಿಕೊಂಡ ಪಂಡಿತರ ಮನಕ ನಟ್ಟಿತು. ಹೂವ ಮೊದಲ ಕಾಯಿ ಮೊದಲ ಬಾಯಿ ತೆರದು ಕೇಳತ್ತೀವಿ. ಬರೀ ಹೂವ ಹ್ಯಾಂಗ ಬೆಳೀತು ಹೇಳು ಈ ಮಾತು. ಹೂವ ಬೀಜ ಬಿದ್ದು ಗಿಡ ಎದ್ದು ಮುಂದ ನಾಟಿತು. ಹೂವ ಬೀಜ ಬಿದ್ದು ಗಿಡ ಎದ್ದು ಮುಂದ ನಾಟಿತು. ಅದಕ್ಕ ಮೊದಲ ಕೊಂಬಿ ಕಟ್ಟಿದ ಮ್ಯಾಲ ಮೇಲ ಮುದ್ದಿ ಹಾಕುವುದಂದಿ. ಎನ್ನ ಪಾಯ ಆಗಿದು ತಂಗಿ ಪಾತಾಳದೊಳಗ ಮುಟ್ಟಿತು. ಇದು ಶರೀರ ಅನ್ನುವುದು ಮಾತ್ರ ಹಿಂಗ ಮೊದಲೇ ಮಾಡಿತು. ಇದರ ಪಾಯ ಅನ್ನೋದು ಪಾತಾಳದೊಳಗ ಕೇಳು ಕೊಟ್ಟಿತು. ಮೊದಲು ಕೊಂಬಿ ಕಟ್ಟಿದ ಮ್ಯಾಲ ಹಿಂದ್ರಗಡೆ ಮೇಲ್ಮುಟ್ಟಿ ಹಾಕೋದೈತೆ ಅಂತ ಹೇಳ್ಯಾರ ಅವರು. ಭಾರಿ ಶಾಣರ ಹುಡುಗ. ರೊಕ್ಕ ತಗೋ ಹೆಂಗ ಸಿದ್ದರಾಮ ಅವರು ಬಸವರಾಜಣ್ಣವರು ಚಿಕ್ಕಳ್ಳಿ ಸಾಕಿನ ಮಂದಿರಿಗೆ ಅವರಾದರೂ ಕೂಡ ಇಲ್ಲಿ ತನಕ ಹಾಡಿರುವಂಥ ಒಂದು ವಿಸ್ತಾರವನ್ನು ಕೇಳಿಕೊಂಡು ಹೆಣ್ಮಗಳೆಲ್ಲ ಕರೆ ತೆಳ ಮನ್ಕೊಂಡಾಳ ಖರೆ ಮೂಗು ಯಾರು ಮ್ಯಾಗದ ಅಂತ ಕೇಳ್ಯಾರ ಅವರು. ಅದು ತೆಳಗೆ ಬಿದ್ರು ಸಹಿತ ಮೂಗು ಮ್ಯಾಗಾದ್ರೂ ಮುಗುಲ್ ನೋಡ್ಬೇಕಾಗ್ತದೆ. ಮೂಗ ಆಕಿನ ಮೂಗೆ ಮ್ಯಾಗ ಇದ್ದಿರ್ಬೇಕ್ರಿ. ಅದು ಮುಗುಲ್ ನೋಡುವಂಥ ಕಂಪ್ನಿ ಇರುತ್ತೆ, ಮತ್ತು ಮ್ಯಾಗ ಮುಗುಲ್ ನೋಡೇಬೇಕಲ್ಲ ಅದು ಮೂಗ.
ಅದಕ್ಕಾಗಿ ಇದನ್ನ ಸರಿಯಾಗಿ ತಿಳಿಸಿ ಹೇಳ್ರಿ ಅಂತ ತಿಳ್ಕೊಂಡೆ 51 ರೂಪಾಯಿ ಸಾಧನ ಸಲ್ಲಿಸಿದ್ರು. ಅದಕ್ಕೆ ಯಾಕಪ್ಪ ಅಂತಂದ್ರೆ ಸಭಾ ಇದ್ದಲ್ಲಿ ಮಾತ್ರ ಹಂಶ ಕೆಂಶ ತಿಳ್ಕೊಂಡು 3 ಮಂದಿ ಇರ್ತಾರೆ. ಯಾರಿಗೆ ಕುಣಿಯೋದು ಇಷ್ಟ ಆಗ್ತಿರ್ತದೆ, ಯಾರಿಗೆ ಮಾತಾಡೋದು ಇಷ್ಟ ಆಗ್ತಿರ್ತದೆ, ಯಾರಿಗೆ ಹಾಡೋದು ಇಷ್ಟ ಆಗ್ತಿರ್ತದೆ. ಈ ಪ್ರಕಾರವಾಗಿ ಮಾತ್ರ 3 ಜನ ಇರ್ತಾರ. ಅದಕ್ಕೆ ಇದನ್ನ ಸರಿಯಾಗಿ ಹೇಳಪ್ಪ ತಿಳ್ಕೊಂಡು ಮಾತ್ರ ಅವರು 51 ರೂಪಾಯಿ ಕೊಟ್ಟಿದ್ರು. ಅವ್ರ ಶರಣಕ್ಕೆ ಇಲ್ಲಿ ವಾಸ ಮಾಡಿರುವಂತ ದೇವ್ರ ಶರಣಕ್ಕಾದ್ರೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕರಿಸಿ ಕೊಟ್ಟಂತ ಹಣ ಸ್ವೀಕಾರ ಮಾಡ್ತೀನಿ. ಈಗ ನೋಡ್ರಿ ಮಾಸ್ತರ, ಏನಾಗದ ಏನೇ ಮಾಡ್ಬೇಕಂದ್ರೆ ಮುಕ್ತಾಯಕ್ಕೆ ಬಂದ ಮಾತು ಹೇಳ್ಬೇಕದ. ಹಂಗ ಯಾಕಂದ್ರ ಏನೇ ಮಾಡಿದ್ರು ಕವಿಗಳು ಹಿಂಗ್ ಹೇಳ್ತಾರ, ಸೊಕ್ಕಿನ ತರ ಸುಖ ಸೊಕ್ಕ ಹೋದ ಮೇಲೆ ದುಃಖ. ಹೌದು. ಚಕ್ಕಿ ಹಂಗ ಆಗದ ಮುಖ ತನ್ನಷ್ಟಕ್ಕೆ ತಾನೇ ಇರ್ತದ. ಹೌದು. ಬೇಕಾದಷ್ಟು ಹೇರಿದ್ರೆ ಬಿ ಹೊರತದ ಯಾವುದು ಶರೀರ. ಹೋದ ಕಾಲ ಬರುವುದಿಲ್ಲ, ಬಂದ ಕಾಲ ಉಳಿಯುವುದಿಲ್ಲ, ಕಾಲದ ಕಾಲ ಕದಲ ಬದಲ. ಹೌದು. ಏರ ಇವು ಬಂದು ಹತ್ತೆ ಅಂತ ಹೇಳ್ತಾರ ಕವಿಗಳು. ಏನ್ ಮಾಡಿದ್ರು ಬಿ ಒಳಗ ನಮ್ ಜೀವಾತ್ಮ ಇದ್ರೆ ನಿನ್ನ ಆಟ ಇರ್ಲಿಕ್ಕ ಏನು ಹೆದರಕ್ಕೂ ಅಲ್ಲ. ಹೌದು 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 ಹೌದು. ನಡಿಲ್ರಿ ಮಾಸ್ತರ, ಯಾಕಂದ್ರೆ ಟೈಮ್ ಆಗ್ಯದ. ನಡಿಲ್ರಿ. ಗಿಡ ಅನ್ನುವಂಥದ್ದು ತಂಗಿ ಶರೀರ ಮಾತ್ರ ಐತಿ ಕೇಳು, ಇದರ ಪಾಯ ಅನ್ನೋದು ಪಾತಾಳಕ್ಕಂತ ಅಂದಾರ ಹೇಂಗ. ಪಾಯ ಆಗುತ್ತ ಹೋಗಿ ಪಾತಾಳ ಮಾತ್ರ ಮುಟ್ರಂತ ಹೇಂಗ. ಕವಿಗಳು ಉಲ್ಟಾ ಮಾತ್ರ ಹೇಂಗ ಮಾತ್ರ ಹೇಳಾರ. ಹೊರಗಿನ ಮೇಲ ಮುದ್ದಿಯನ್ನ ಮ್ಯಾಲ ಮಾತ್ರ ಇರುತ್ತೈತಿ, ಇದರ ಮೇಲ ಮುದ್ದಿ ತೆಳಗ ಮಾತ್ರ ಮಾಡ್ಯಾರ ಹೇಂಗ. ಇಲ್ರಿ ಅವ್ರಿಗೆ ಸಂಶಯ ಹೊಂಟದ. ಹಂಗ ಹೂವ ಆದ್ಮೇಲೆ ಬೀಜ ಆತವ. ಹೌದು. ಬೀಜ ಹೂವ ಯಾವಾಗ ಅಂತ ಅವ್ರು ಅಂದಾರ. ತಂಗಿ ನಿಮ್ ಕಡೆ ಗಿಡಗಳ ಮನೆ ಅವ ಏನಿಲ್ಲೋ ಕ್ಯಾರಿನ ಗಿಡ. ಆ ಕ್ಯಾರಿ ಗಿಡಕ್ಕೆ ಹೋಗಿ ನೋಡು, ಏನ್ ಕಾಯಿ ಮೊದಲಾತದೋ ಹೂವ ಮೊದಲಾತದು. ಮತ್ ಅದು ಸಂಶಯ ಬಂದ್ರ ಏನ್ರಿ ಹಳದಾಗ ಹತ್ತಿ ಗಿಡ ಅಂತ ಇರ್ತದ, ಮತ್ ಹೊಲದಾಗ ಬೆಳೆ ಹತ್ತಿ ಅಂದಿ, ಆ ಹಳದಾಗ ಬೆಳೀತದ ಹತ್ತಿ. ಆ ಗಿಡಕ್ಕೆ ಹೋಗಿ ನೋಡಿ, ಹೂವ ಹಿಂದೆನೆ ಕಾಯಿ ಆಗ್ತದ. ಹೌದು ಹೌದು ಹೌದು. ಹೆಂಗ್ರಿ ಹೂವ ಹಿಂದೆನೆ ಕಾಯಿ ಆಗ್ತದ. ಮತ್ ಅದೇ ಯಾಕ್ರಿ ಕಾಜು ತಿಂತಾಳಲ್ಲ ಮನ್ಯಾಗ. ಹಾ ರೀ ಮಾಸ್ತರ, ಪೈಲೆ ಕಾಜು ಕಾಯಿ ಪೈಲೆ ಹಿಂದ್ಗಡೆ ಹೂವ ಇರ್ತದ. ಅವೆಲ್ಲ ತಿಂದಾಗ ಕಾಣಲ್ರಿ ಹುಡುಗಿ. ಅವೆಲ್ಲ ನೋಡಿಲ್ಲ ಅವ್ರು. ನೋಡಿಲ್ರಿ. ಹೌದು. ಸರಿಯಾಗಿ ಹೇಳಿನ ತಂಗಿ ನಿನ್ನ ಪದ್ಯದ ವಿಸ್ತಾರ, ಪದ್ಯದ ವಿಸ್ತಾರ. ಸರಿಯಾಗಿ ಕುಂತು ಕೇಳ ತಂಗಿ ಮುಂದಿಂದು ಎಲ್ಲ ವಿಸ್ತಾರ. ಆಲ್ಮೇಲ ತಾಲೂಕದಲ್ಲಿ ನಾನು ಖುದ ಇರುವುದು ನನ್ನ ಅಲ್ಲಿ ವಾಸ ಮಾಡಿದ ಸದ್ಗುರು ಸಂಗನ ಬಸವೇಶ್ವರ. ಬಡವಿ ಒಳಗ ನಮ್ಮ ಜಾಹೀರಾದ ಅಂದೇವಾಡಿ, ಗುರು ಗೈಬಿದಾವಲ ಬಂದು ತಿಳಿಸ್ಯಾರ ಎಂತ ವಿಸ್ತಾರ. ಅವದು ಗೈಬಿದಾವಲ ಬಂದು ತಿಳಿಸ್ಯಾರ. ಹಾಡಿ ಹಿಡದು ನೀನು ಹಾಡೋಟ ಸರಿಯಾಗಿ ತಿಳಿತಾರ. ಕೊಡುವುದಿಲ್ಲ ತೋಳುವುದಿಲ್ಲ ಯಾರ ಭಯ, ಆಡುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎಡಕೋ, ಕೊಡುವುದಿಲ್ಲ ತರುವುದಿಲ್ಲ ಯಾರ ಭಯ ಎಡಕೋ, ಕಾಡುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎಡಕೋ. ಕೊಡುವುದಿಲ್ಲ ತೋಳುವುದಿಲ್ಲ ಯಾರ ಭಯ, ಆಡುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎಡಕೋ, ಕೊಡುವುದಿಲ್ಲ ತೋಳುವುದಿಲ್ಲ ಯಾರ ಭಯ ಎಡಕೋ, ಕಾಡುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎಡಕೋ.
ತೊಟ್ಟಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೂಕ ತೊಟ್ಟಿಲ್ಲ ತೊಟ್ಟಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೂಕ ಸೂಳಿ ಬೆಟ್ಟ ಸೂಳಿ ಸುದ್ದಿ ಬೆಳಗನ ಮಾತಾಡುವುದ ಬೆಟ್ಟ ಸೂಳಿಯ ಸುದ್ದಿ ಮಾತಾಡುವುದ್ಯಾಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯ ಎಡಕೋ ಕಾಡುವುದಿಲ್ಲ ಬಿಡುವುದಿಲ್ಲ ಯಾರ ಭಯ ಎಡಕೋ ಕೊಡುವುದಿಲ್ಲ ತೊಳುವುದಿಲ್ಲ ಯಾರ ಭಯ ಎಡಕೋ ಕಾಡುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎಡಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯ ಎಡಕೋ ಕಾಡುವುದಿಲ್ಲ ಬಿಡುವುದಿಲ್ಲ ಯಾರ ಭಯ ಎಡಕೋ ಕುದ್ರಿ ಇಲ್ಲ ರೋಕವು ಇಲ್ಲ ಕೇಲಿ ಬಾಗಿಲ ಉದ್ರಿ ಇಲ್ಲ ರೋಗವೂ ಇಲ್ಲ ಕೇಳಿ ಬಾಗಿಲ ಛಿದ್ರ ಇಲ್ಲ ಭದ್ರವೂ ಇಲ್ಲ ಇಲ್ಲ ಎಡಬಲಕೋ ಚಿತ್ರ ಇಲ್ಲ ಭದ್ರವೂ ಇಲ್ಲ ಇಲ್ಲ ಎಡಬಲಕೋ ಕೊಡುವುದಿಲ್ಲ ಕೊಡುವುದಿಲ್ಲ ಯಾರ ಭಯ ಎಡಕೋ ಕಾಡುವುದಿಲ್ಲ ಬಿಡುವುದಿಲ್ಲ ಯಾರ ಭಯ ಎಡಕೋ ಕೊಡುವುದಿಲ್ಲ ತೋಳುವುದಿಲ್ಲ ಯಾರ ಭಯ ಎಡಕೋ ಕಾಡುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎಡಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯ ಎಡಕೋ ಕಾಡುವುದಿಲ್ಲ ಬಿಡುವುದಿಲ್ಲ ಯಾರ ಭಯ ಎಡಕೋ ಇಚ್ಛಾ ಇಲ್ಲ ಕ್ರಿಯಾ ಇಲ್ಲ ಸಂಚಿತಿಲ್ಲ ಏಕೋಲಾಕೋ ಇಚ್ಛೆ ಇಲ್ಲ ಕ್ರಿಯಾವೂ ಇಲ್ಲ ಸಂಚಿತಿಲ್ಲ ಏಕೋಲಾಕೋ ಹೊಚ್ಚ ಇಲ್ಲ ಶಾಣೆನೂ ಇಲ್ಲ ಹತ್ತ ಗುಣಿಸುವ ಹುಚ್ಚ ಇಲ್ಲ ಶಾಣೆಗೂ ಇಲ್ಲ ಹೆಚ್ಚ ಗಳಿಸುವುದು ಯಾಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯ ಎಡಕೋ ಕಾಡುವುದಿಲ್ಲ ಬಿಡುವುದಿಲ್ಲ ಯಾರ ಭಯ ಎಡಕೋ ಅಂಗ ಇಲ್ಲ ಸಂಘವೂ ಇಲ್ಲ ಲಿಂಗದ ಹಂಗ್ಯದಕೋ ಅಂಗ ಇಲ್ಲ ಸಂಘವೂ ಇಲ್ಲ ಲಿಂಗದ ಹಂಗೆ ಅದಕೋ. ಹ್ಯಾಂಗೋ ಹ್ಯಾಂಗೋ ಹ್ಯಾಂಗಾದ ಮೇಲೆ ಇನ್ನೇನದಕೋ ಹ್ಯಾಂಗದ ಮೇಲೆ ಇಲ್ಲೇನಿಲ್ಲೇದಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯ ಎಡಕೋ ಕಾಡುವುದಿಲ್ಲ ಬಿಡುವುದಿಲ್ಲ ಯಾರ ಭಯ ಎಡಕೋ ಕಲ್ಲಿನೊಳಗಿರುವಂತ ಕಪ್ಪಿಗೆ ಸಹಿತಕ್ಕೆ ಭಗವಂತ ಏನ್ ಮಾಡ್ಯಾನ ಏನ್ ಮಾಡ್ಯಾನ್ರಿ ಮಾಸ್ತರ ಅನ್ನ ಕೊಟ್ಟು ಮಾತ್ರ ಅವ ಸಲಿವ್ಯಾನ ಹೌದು ಹೌದು ಕಲ್ಲಿನೊಳಗೆ ಅಪಾರವಾದಂತ ಕಲ್ಲಿನೊಳಗೆ ಇರ್ತದ ಕಲ್ಲ ಯಾವ್ದು ಕಪ್ಪಿ ಹೌದು ಹೌದಲ್ರಿ ಮಾಸ್ತರ ಇವಾಗ ಕಲ್ಕುಟ್ಟಿಗೆ ಹೋಗಿ ಹೊಡೆದನಪ್ಪ ಅಂತಂದ್ರೆ ಏನಾಗ್ತದ ಎರಡು ಪಳಕ ಆಗ್ತದ ಕಲ್ಲ ಹೌದು ಅಲ್ಲಿ ಕಪ್ಪಿ ಕುಂದ್ರಲಕ್ಕ ಅಷ್ಟೇ ಜಾಗ ಇರ್ತದ ಬಂಗಾರ ಕಲರ್ ಇರ್ತದ ಕಪ್ಪಿ ಹಾ ಈ ಹೊರಗಿನ ಗಾಳಿ ತಳಿಲಾರ ಬಟ್ಟಿ ಪಟ್ನ ಸತ್ತು ಬಿಡ್ತದ ಆ ಕಪ್ಪಿ ಹೌದು ಹೌದು ಅಂದ್ರ ಆ ಕಲ್ಲಿನೊಳಗಿರುವಂತ ಕಪ್ಪಿಗೆ ಸಹಿತಕ್ಕೆ ಅನ್ನ ನೀರು ಕೊಟ್ಟು ಸಾಕದವ್ರು ಯಾರತ್ ಕೇಳ್ತಾರ ಪುರಂದರದಾಸರು ಸಾಕದವ್ರಿ ಇವ್ರವ ಅವು ಎಲ್ಲಿ ಸಾಕ್ತಾಳ ಇವ್ರವ ಆಗುದ ಹೋಗುದ ಅದು ಕೆಲಸ 51 ಅಕ್ಷರ ಇವ್ರ ಅವನ್ ಬಾಯ್ಲಿಂದ ಬಂದಾವತ್ತ ಮತ್ತ ಸಾಕಿರ್ಬೇಕು 52 ಅಕ್ಷರ ಯಾರ ಮುಂದ ಅವ್ರವ್ರ ಬಾಯಲ್ಲಿ ಬಂದ ಅಂತ ಸರಸ್ವತಿ ಬಾಯಿಲೆ ಬಂದವತ್ ಹೇಳ ನಾವು ಹೌದಲ್ರಿ ಮಾಸ್ತರ ಅವೆಲ್ಲ ಸುಳ್ಳು ಸುದ್ದಿ ಇಂಥವೇ ಹೇಳ್ಕೊತ ತಿರ್ಗಾಡ್ದ ನಾವು ಹೌದಲ್ರಿ ಮಾಸ್ತರ ಹಾ ಕರೆ ಯಾವ್ದು ಹೇಳಂಗಿಲ್ಲ ಅವ್ ಹಾ ಏನ್ ಹೇಳ್ತಾನೆ ಎಲ್ಲ ಒಟ್ಟು ಭೋಗಸೆ ಹೌದಲ್ರಿ ಮಾಸ್ತರ ಶಾಣ್ಯರ ಕೈಯಾಗ ಸಿಕ್ಕಂದ್ರೆ ಫಜಿತಿ ಬಹಳ ಖರಾಬ್ ಆಗ್ತದ ಒಂದು ಆ ಕಲ್ಲಿನೊಳಗಿರುವಂತ ಕಪ್ಪಿಗೆ ಅನ್ನ ವ್ಯಾಳಕ್ಕೆ ಅನ್ನ ನೀರವನ್ನು ಕೊಟ್ಟು ಸಲುದವ್ರು ಯಾರು ಅಂತ ಕೇಳ್ತಾರ ಹಾ ಹಾ ಇವ ಹೇಳ್ತಾನ ನಮ್ಮ ತಾಯಿಗೆ ದೊಡ್ಡ ಬಿರುದು ಕೊಟ್ಟಾರ ನಿಮ್ಮ ಪರಮಾತ್ಮಗೆ ಏನ್ ಅಂದಾರ ಹೌದಲ್ರಿ ಪಾರ್ವತಿ ಇದ್ದಕಿನೇ ಮಾತ್ರ ಏನ್ ಮಾಡ್ಯಾಳ ಪರಮಾತ್ಮನು ಅಂತ ಅವ್ ಕಡಿಮೆ ಇದ್ನಪ್ಪ ಅಂತಂದ್ರ 12,000 ವರ್ಷ ತಪಶ್ಚರ್ಯ ಮಾಡ್ಯಾಳ ಅವ್ನ ದಶಿಂದಾಗಿ ಅವನೇ ಬೇಕಂತ ಮಾಡ್ಕೊಂಡ್ರೆ ಅವನಿಗೆ ಮಾಡ್ಕೋಬೇಕು ನಾ ತಿಳ್ಕೊಂಡು 12,000 ವರ್ಷ ತಪ ಮಾಡ್ಯಾಳ ಹೌದು ಹೌದು ಇದು ಅಲ್ಲದೆ ಸಹಿತ ಏನ್ ಮಾಡ್ಯಾಳ ಭಗವಂತನ ಶರೀರದೊಳಗೆ ಅರ್ಧ ಭಾಗ ಬೇಡಾಳ ಆಕಿ ನಿನ್ನ ಶರೀರದೊಳಗೆ ನನಗೆ ಅರ್ಧ ಭಾಗ ಕೊಡುವಪ್ಪ ತಿಳ್ಕೊಂಡು ಬೇಡ್ಕೊಂಡಾಳ ಹೌದು ಹೌದು ಮತ್ತ ಅಕ್ಕಿ ಹಂಗ ಹೆಚ್ಚಿಗೆ ಆತಾಳ ಪಾರ್ವತಿ ನಿಮ್ಮ ಬೂದಿ ಬರಕ ಏನೂ ಇಲ್ಲ ಏನು ಕೊಡಂಗಿಲ್ಲ ಅಂತ ಅಂದಾನ ಹೌದು ಅವ್ನು ಬಲಿಯಾಕ ಏನು ಇಲ್ಲ ಅಂತ ಹೇಳ್ತಾನ ಅವ ಕೊಡಂಗಿಲ್ಲತ್ತವ ನಮ್ಮವ್ ಭಾರಿ ಉಟ್ಕೊಂಡ್ ತೊಟ್ಕೊಂಡ್ ರೆಡಿ ಹೇಳ ಅಂತ ಹೇಳ್ತಾನೆ ಜಗ 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 ಅಂತ. ಜಗ 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 ಇದ್ದಕ್ಕಿ ಹೋಗಿ ದಕ್ಷ ಬ್ರಹ್ಮನ ಅಗ್ನಿ ಒಳಗೆ ಯಾಕೆ ಹಾರೇಳು ಹಾ, ಹಾ. ಜಗ್ 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 ಮಾಡ್ಕೊತ ಹಾ, ಹಾ. ಮತ್ತ ಒಳಗಿಂದ ಜಗ್ ಜಗ್ ಮಾಡ್ಕೊತ ಬಂದಿದ್ದಲ್ಲ ಈಗ ನಮ್ಮ ಬೆಟ್ಟಲಿ ಮಾಸ್ತರ ಒಂದು 3ನೇ ಕಣ ತೆರದ್ರಿ ಹಂಗ. ಶ್ರೀಕಾಂತ್ ಧ್ಯಾನಿ ನಾವ ಹೇಳಿ ಕೇಳಿ ತಮ್ಮ ಹಾ, ಹಾ. ವಿಚಾರ ಮಾಡಿ ಮಾತಾಡ ಮುಂದ ಹೌದೌದು ಹಾ ಅದಕ್ಕ ಪಾರ್ವತಿ ಅನ್ನುವಂತಕ್ಕೆ ಶ್ರೇಷ್ಠ ಅಂತ ಹೇಳ್ತಾಳ ಹಾ. ಹಿಮಾಲಯ ಪರ್ವತದ ಮ್ಯಾಗ ಮಾತ್ರ ಇವ್ರು ಪಾರ್ವತಿ ಇದ್ದಕ್ಕಿ 12,000 ವರ್ಷ ಯಾಕೆ ತಪ್ಪ ಕೂತಳು ಹೌದು ಹೌದು ಬರಕನ ಕಾಲಾಗ ಅವ್ನು ಬಂದು ಏನೂ ಇಲ್ಲ ಖುಲ್ಲ ಅದಾನಿಲ್ಲವ ಹೌದಲ್ರಿ ಏನು ಕೊಡೋದು ತಾಕತ್ ಅವ್ನು ಬಲ್ಯಾಕಿಲ್ಲ ಹಾ. ಎಲ್ಲ ಇವ್ರು ಅವನೇ ಕೊಡ್ತಿದ್ರಪ್ಪ ಅಂತಂದ್ರ ತಪ ಯಾಕೆ ಕೂತಳು ತಪ ಎದ್ರ ಸಂಬಂಧ ಕೂತಳು ಹೌದಲ್ರಿ ಮಾಸ್ತರ ಅಂದ್ರ ಇದು ಗಂಡ ಅಂದ್ರೆ ಹೆಂಗದಪ್ಪ ಅಂತಂದ್ರ ಒಂದು ಫೋಟೋ ಹೊಡಿಯುವಂತ ಗ್ರಾಪರ್ ಇದ್ದಂಗ್ರಿಪ್ಪ ಇವ ಗಂಡಸಂದ್ರ ಅದು ಹೆಂಗ್ರಿ ಫೋಟೋ ಹೊಡ್ಯಾವ
ಹೋಗಿ ಈಕಿ ಮಾರಿ ಮುಂದೆ ಕೂತಳಂದ್ರ ಸೀದಾ ಹೊಡಿತಾನ ನಾವು ಫೋಟೋ. ಹೌದ್ ಹೌದು ಮತ್ತ ಸೀದಾ ಒಪ್ಪರಿ ಕೂತಳಪ್ಪ ಅಂತಂದ್ರ ಒಪ್ಪರ್ ಹೊಡಿತಾನ. ಮೋತಿ ವಂಕಾಗಿ ಬರ್ತಾಳೆ ಈಕಿ ಮಗಳು. ಹೌದು ಫೋಟೋಗ್ರಾಫರ್ ಇದ್ದಾಗ ನಮ್ಮ ಅಪ್ಪ ಅಂದ್ರ ಹೌದು. ಆ ಫೋಟೋಗ್ರಾಫರ್ನ ಬಲ್ಯಾಕ ಈಕಿನ ಕೆಲಸ ಇರ್ತದ, ಅದಕ್ಕಾಗಿ ಮಾತ್ರ ಅಲ್ಲಿ ಇರ್ಬೇಕಾಗ್ತದ. ಹಾ ಅದಕ್ಕೆ ತಂಗಿ ಅವನಿಗೆ ಬಿಟ್ಟು ಮಾತ್ರ ಗತಿ ಇಲ್ಲ ಜಗತ್ತದೊಳಗ. ಹೌದು ಎಲ್ಲ ಹೆಂತಿಂತ ಹೆಣ್ಮಕ್ಳು ಸಹಿತಕ್ಕೆ ಆ ಭಗವಂತನ ನಾಮಸ್ಮರಣೆ ಮಾಡೇ ಜಗತ್ತದೊಳಗೆ ಮುಕ್ತಿಗೆ ಹೊಂದ್ಯಾರ. ಹೌದಲ್ರಿ. ಇವ್ರ ಯಾರು ಸ್ಮರಣೆ ಮಾಡ್ತಾರೇನು? ಇವ್ರು ಅವ್ನು ಸ್ಮರಣೆ ಮಾಡ್ತಾರ. ಅವ ಎಕಡೆ ಹೋಗ್ತಾರ ಇವ್ರು? ಹಾ ಗುಡ್ಡಕ್ಕೆ ಹೋಗ್ತಾರ. ಎಲ್ಲವ ನಿನ್ನ ಪಾದಕ್ಕೆ ಓದೋ ಗದ್ದೆಕ್ಕೆ ಚೋದು ಈ ಕಡೆ ಹಿರಿಗುಡಕ್ಕೆ ಹೋಗವ್ರಿ. ಹೌದಲ್ರಿ ಮಾಸ್ತರ. ಹಿರಿಗುಡದಕ್ಕಿನ ಎಷ್ಟೋ ಹೈರಾಣಗಳ ನಿನ್ನೆ ಕೇಳಿದ್ದೆ ಅವನಿಗೆ ಕಿಸ್ತಾಯಿ ಏನತ್ತ ಏನ್ ಕೇಳಿದ್ರಿ ಮಾಸ್ತರ? ಹಿರಿಗುಡದಕ್ಕಿ ತುರುಬಿನಾಗ ಒಂದು ಹಳ್ಳ ಅದ. ಆ ಹಳ್ಳ ಆದವ ಯಾರು ಅವ್ರಿಗೆ ಎದ್ರ ದೆಸಿಂದ ಇಟ್ಕೊಂಡಿದ್ರು ತುರುಬಿನಾಗ ಅಂತ ಕೇಳಿದ್ದೆ. ಅದು ಗಂಡ ಇರ್ಲಿಕ್ಕಾಗಿ ಇವೆಲ್ಲ ಬಿಟ್ಟ ಅದು ಅಲ್ಲೇ ಮಾಡಿ ಮುಚ್ಚಿ ಬಿಟ್ರಿ ಅವ್ರಿಗೆ. ಯಾಕಂದ್ರೆ ಇವ್ ಕೇಳೋರ್ನು ಯಾರು ಇಲ್ಲಲ್ಲ. ಅವ್ ನಿನ್ನ ಮನೆ ಬಿಟ್ಟು ಕೇಸ ಇವತ್ತೊಂದೇ ಕೇಳಿದೆ ಮಾಸ್ತರ. ಘಟಿವ ತಾಯಿ ತಂದೆ ಹೆಸರು ಹೇಳುವ ಮರ ಎಂದಿಲ್ಲ. ನಾಲ್ಕೈದು ಇರ್ತನ ಅದು ಅಲ್ಲೇ ಇಟ್ಟನ. ಈ ಜನರ ಹುಚ್ಚು ಮಾಡಿದ್ರಿ ಮಾಸ್ತರ. ನಡೀಲ್ರಿ ಮಾಸ್ತರ. ಕೊಡುವುದಿಲ್ಲ ತೋಳುವುದಿಲ್ಲ ಯಾರ ಭಯ ಎದಕ್ಕೋ ಕಾಣುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎದಕ್ಕೋ ಕೊಡುವುದಿಲ್ಲ ತೋಳುವುದಿಲ್ಲ ಯಾರ ಭಯ ಎದಕ್ಕೋ ಕಾಣುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎದಕ್ಕೋ ಹಾಡೋರಿಲ್ಲ ಕೇಳವರಿಲ್ಲ ಲಾಕ ಕೂಡಿಯೇಕೋ ಹಾಡೋರಿಲ್ಲ ಕೇಳವರಿಲ್ಲ ಲಾಕ ಕೂಡಿಯೇಕೋ ಪಡವಿಗಂಡೆ ವಾಡಿ ಗೈ ವಿಷ ಕೂಡಿದ ಪಶ್ಚಿಮಕೋ ಪಡವಿಗಂಡೆ ವಾಡಿ ಗೈ ವಿಷ ಕೂಡಿದ ಪಶ್ಚಿಮಕೋ ಕೊಡುವುದಿಲ್ಲ ತೋಳುವುದಿಲ್ಲ ಯಾರ ಭಯ ಎದಕ್ಕೋ ಕಾಣುವುದಿಲ್ಲ ಬೇಡುವುದಿಲ್ಲ ಯಾರ